ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸಮುದಾಯ ಭವನದ ಪಕ್ಕದಲ್ಲಿಯ 2ನೇ ಮಜಲಿಯ ಮೇಲ್ಭಾಗದಲ್ಲಿ ನೂತನ ಕೊಠಡಿಗಳ ನಿರ್ಮಾಣ ಹಾಗೂ ಶೌಚಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಇಂದು ಪೂಜೆ ಸಲ್ಲಿಸಲಾಯಿತು. ಶ್ರೀ ಮಹಾಲಕ್ಷ್ಮಿ ಜಾತ್ರೆ ಕಮಿಟಿ ವತಿಯಿಂದ ಸುಮಾರು 29 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕೊಠಡಿ ಕಟ್ಟಡ ನಿರ್ಮಾಣವಾಗಲಿವೆ ಎಂದು ಪ್ರಥಮ ದರ್ಜೆ ಗುತ್ತಿದಾರರ ಭೂಷಣ್ ಕುಲಕರ್ಣಿ ಇವರು ಹೇಳಿದರು ಮತ್ತು ಅತಿ ಶೀಘ್ರದಲ್ಲಿ ಈ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಈ ಒಂದು ಕಾಮಗಾರಿಗೆ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಕಮಿಟಿ ವತಿಯಿಂದ ಚಾಲನೆ ನೀಡಲಾಯಿತು. ಇವತ್ತು 19/7/2020 ಕನ್ನಡ ಭವನದ ಮೇಲಿಂದ ಫಸ್ಟ್ ಫ್ಲೋರ್ದು 4 ರೂಮಿಂದ ಕಟ್ಟಡ ಮಾಡೋಕೆ ಇವತ್ತು ಪೂಜೆ ಮಾಡೈತಿ. ಅದು ಟೋಟಲ್ 4 ರೂಮು ಮತ್ತು ಅಟ್ಯಾಚ್ ಟಾಯ್ಲೆಟ್. ಇದು ಟೋಟಲ್ ಎಸ್ಟಿಮೇಟ್ 24 ಲಕ್ಷ ಆಗೈತಿ. ಮತ್ತು ಸೆಪ್ಟಿಕ್ ಟ್ಯಾಂಕ ಮತ್ತು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ ಈ ಥರದ್ದು 2 ಕೂಡಿಸಿ 4 ಲಕ್ಷ, ಟೋಟಲ್ 24 ಲಕ್ಷಕ್ಕೆ 25 ಲಕ್ಷ್ಮಿ ಗುಡಿ ಕೆಲಸ ಫೈನಲ್ ಆಗೈತಿ. ನಾ ಆರ್ಕಿಟೆಕ್ಟ್ ಅದು ಭೂಷಣ್ 29 ಲಕ್ಷ 29 ಲಕ್ಷಕ್ಕೆ ಫೈನಲ್ ಆಗೈತಿ. ನಾ ಆರ್ಕಿಟೆಕ್ಟ್ ಮತ್ತು ಕಾಂಟ್ರಾಕ್ಟರ್ ನಾನೇ ಇದು ಕೆಲಸ ಮಾಡಾಕತ್ತೇನು ಮತ್ತು ಕಮಿಟಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಸರ್, ಇದು ಯಾವ ಖರ್ಚದಲ್ಲಿ ಖರ್ಚು ಕಮಿಟಿ ವತಿಯಿಂದ ಐತದ ಮತ್ತು ಕಮಿಟಿದ ಮುಂದೆ ಮಾಡಸಾಕತ್ತೆ. ಕಟ್ಟಡ ಇವತ್ತಿಂದ ಸ್ಟಾರ್ಟ್. ಕಟ್ಟಡ ಜಾತ್ರೆ ತರಕ ಆಗ್ತದ್ರಿ ಕಂಪ್ಲೀಟ್ ಮಾಡೋದು ಅಂತ ಹೇಳಿದಾರೆ. ಜಾತ್ರಾ ಕಮಿಟಿ ವತಿಯಿಂದ ಇವತ್ತು 19ನೇ ಜುಲೈ 2026ನೇ ತಾರೀಕು ನಾವಿಲ್ಲಿ ಜಾತ್ರಾ ಕಮಿಟಿದವರು, ಊರು ಹಕ್ಕದವರು, ಊರಿನ ಗಣ್ಯ ವ್ಯಕ್ತಿಗಳು ಕೂಡಿ ಈ ಯಾತ್ರಾ ಕಮಿಟಿ ವತಿಯಿಂದ ಒಂದು ಸಮುದಾಯ ಭವನ, ಕನ್ನಡ ಸಮುದಾಯ ಭವನ ಮೇಲೆ 4 ರೂಮ್, ಕನ್ನಡ ಸಮುದಾಯ ಭವನ ಮೇಲೆ 4 ರೂಮ್ ಮತ್ತು ಆ ರೂಮ್ಗಳಿಗೆ 2 ಅಟ್ಯಾಚ್ಡ್ ಟಾಯ್ಲೆಟ್ಸ್, 4 ಸಪ್ರೇಟ್ ಟಾಯ್ಲೆಟ್ಸ್ ಮಾಡೋದು ಒಂದು ಕಾರ್ಯವನ್ನು ತಗೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇದು ಯಾಕೆ ಮಾಡ್ತಾಯಿದ್ದೀವಿ ಅಂದ್ರೆ, ನಾಳೆ ನಮ್ಮ ಸಂಕೇಶ್ವರ ಜನರಿಗೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಆಗ್ತಾವೆ, ಮದುವೆಗಳು ಆಗ್ತಾವೆ. ಅಲ್ಲಿ ಏನರೇ ರೂಮ್ಗಳು ಕೊರತೆ ಇತ್ತು. ಅದರ ಸಲುವಾಗಿ ಒಂದು ಏನರೇ ವ್ಯವಸ್ಥೆ ಮಾಡಬೇಕಂತ ನಾವು ಯಾತ್ರಾ ಕಮಿಟಿದವರು ಕಮಿಟಿ ಈ 2027ನೇ ಯಾತ್ರಾ ಕಮಿಟಿ ಆದ ತಕ್ಷಣ ಇಲ್ಲಿ ಒಂದು ಏನಂದರೆ ಯಾತ್ರಾ ಕಮಿಟಿ ವತಿಯಿಂದ ಕೆಲಸ ಮಾಡಿ ತೋರಿಸೋ ಉದ್ದೇಶದಿಂದ ನಾವು ಇದು ಕಾರ್ಯವನ್ನು ಕೈಯಲ್ಲಿ ತಗೊಂಡಿವಿ. ಪೂರ್ವ ಕಾಲದಲ್ಲಿ ಈ ಟೋಟಲ್ ಬಿಲ್ಡಿಂಗ್ ಎಸ್ಟಿಮೇಟ್ ಅರೌಂಡ್ 29 ಲ್ಯಾಕ್ ರೂಪೀಸ್ ಆಗ್ತಿದೆ. ಅಂದರೆ 24 ಲಕ್ಷ ರೂಪಾಯಿ ಈ 4 ರೂಮ್, ಟಾಯ್ಲೆಟ್ಸ್ ಹಾಗೂ ಒಂದು 4.5 ಲಕ್ಷ ರೂಪಾಯಿ ಅಂಡರ್ಗ್ರೌಂಡ್ ಟ್ಯಾಂಕ್ ಮತ್ತು ವಾಟರ್ ಟ್ಯಾಂಕ್ ಸಲುವಾಗಿ ಐತಿ. ನಾವೆಲ್ಲರೂ ಅಂದರೆ ಬರೋ ಕಾಲದಾಗ ನಿಶ್ಚಿತವಾಗಿ ಈ ಏನು ಕಟ್ಟಡವೇ ಸಂಕೇಶ್ವರ ಜನರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿಕೆ ಇಚ್ಛೆ ಪಡ್ತೀವಿ. 21/7/2026 ಬೆಳಗ್ಗೆ 8 ಗಂಟೆಗೆ ಕ್ವಾನ ಬಿಡು ಕಾರ್ಯಕ್ರಮ ಇದೆ. ಅದಕ್ಕೆ ಎಲ್ಲ ಸಮಾಜದವರು ಬಂದು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಮತ್ತು ಪ್ರೆಸ್ ರಿಪೋರ್ಟರ್ನು ಕೂಡ ಎಲ್ಲರೂ ಬರಬೇಕು. ಬೆಳಿಗ್ಗೆ 8 ಗಂಟೆಗೆ ಗುಡಿ ಕಡೆ ಬರಬೇಕಂತ ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಉಪಸ್ಥಿತಿ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿಯ ಅಧ್ಯಕ್ಷರು ಅಪ್ಪಾಸಾಹೇಬ್ ಶಿರ್ಕೋಳಿ, ಉಪಾಧ್ಯಕ್ಷರು ಅಮರ್ ನಲ್ಲೋಡೆ, ಕಾರ್ಯಾಧ್ಯಕ್ಷರು ಸುನಿಲ್ ಪರ್ವತರಾವ್, ಕಾರ್ಯದರ್ಶಿಗಳಾದ ಬಸನಗೌಡ ಪಾಟೀಲ್, ಜಂಟಿ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಉರ್ಫ್ ರಾವ್ ಸಾಹೇಬ್ ದೇಸಾಯಿ, ಹಕ್ಕುದಾರರ ಕುಣಾಲ್ಗೌಡ ರಾಜೀವ್ಗೌಡ ಪಾಟೀಲ್, ಮಾರ್ಥಂಡ್ ಉರ್ಫ್ ಗಿರೀಶ್ ಕುಲಕರ್ಣಿ, ಅಪ್ಪಾಸಾಹೇಬ್ ಬಾಬು ಶೆಟ್ಟಿಮನಿ, ಸಂತೋಷ್ ಪುಂಡ್ಲಿಕ್ ಹವಾಲ್ದಾರ್, ಬಸವಣ್ಣಿ ಸಂಗಪ್ಪ ಕರದೇಗೌಡ ಹಾಗೂ ಅನೇಕ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್.